ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಹೇಗೆ, ಮತ್ತೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ, ಸಪೋಸ್ ಲಿಂಕ್ ಆಗಿ ಕೂಡ ಅಕೌಂಟ್ ನ ಇನ್ಆಕ್ಟಿವ್ ಅಲ್ಲಿ ಇದ್ರೆ ಚೇಂಜ್ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಮತ್ತೆ ಸ್ಕಿಪ್ ಮಾಡದೆ ಎಂಡ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಫಸ್ಟ್ ಅಕೌಂಟ್ ನ ಲಿಂಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಆಧಾರ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಸೈಟ್ ಓಪನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಸೈಟ್ ಓಪನ್ ಮಾಡ್ಕೊಳ್ಳಿ. ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೆಳಗಡೆ ಆಧಾರ್ ಸರ್ವಿಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕೆಳಗಡೆ ಬಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರುವಂತ ಕ್ಯಾಪ್ಚರ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ. ಏನ್ ಕ್ಯಾಪ್ಚರ್ ಕೋಡ್ ಕೊಟ್ಟಿರ್ತಾರೆ ಅದನ್ನ ಎಂಟರ್ ಮಾಡ್ಕೊಂಡು ಲಾಗಿನ್ ವಿತ್ OTP ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ರಿಜಿಸ್ಟರ್ ಅಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ಕೆಳಗಡೆ OTP ಎಂಟರ್ OTP ಅಂತ ಹೇಳಿ ಅದರಲ್ಲಿ OTP ಎಂಟರ್ ಮಾಡಬೇಕಾಗುತ್ತೆ. OTP ಅನ್ನು ಎಂಟರ್ ಮಾಡ್ಕೊಂಡು ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡಬಹುದು, ಇಲ್ಲಿ ನಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸೀಡಿಂಗ್ ಇದೆ, ಬಟ್ ಏನಾಗಿದೆ ಅಕೌಂಟ್ ನ ಇನ್ಆಕ್ಟಿವ್ ಅಲ್ಲಿ ಶೋ ಆಗ್ತಾ ಇದೆ. ಯಾಕಂದ್ರೆ ನನ್ನ ಅಕೌಂಟ್ ನ ಕ್ಲೋಸ್ ಆಗಿದೆ, ಹಾಗಾಗಿ ಅಕೌಂಟ್ ನ ಇನ್ಆಕ್ಟಿವ್ ಅಲ್ಲಿ ಶೋ ಆಗ್ತಾ ಇದೆ. ಇದನ್ನ ಚೇಂಜ್ ಮಾಡೋದು ಹೇಗೆ, ಬನ್ನಿ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಹೊಸದಾಗಿ ಲಿಂಕ್ ಮಾಡೋದಾಗಿರ್ಬೋದು, ಎರಡು ಸೇಮ್ ಪ್ರೋಸೆಸ್. ಇಲ್ಲಿ ನ್ಯೂ ಟ್ಯಾಬ್ ನ ಓಪನ್ ಮಾಡ್ಕೊಂತೀನಿ. NPCI ಅಂತ ಟೈಪ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಸ್ನೇಹಿತರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸೈಟ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಕಸ್ಟಮರ್ಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಆರ್ ಡಿಸೀಡಿಂಗ್ ಅಂತಿದೆ, ಆಧಾರ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡು ಸೀಡಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಯಾವ್ದಿದೆ, ಇವಾಗ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ನಿಮ್ಗೆ ಫ್ರೆಶ್ ಆಗಿ ಮಾಡ್ತಾ ಇದೀರಾ, ಇಲ್ಲಿ ಗಂಟೆ ಮಾಡೇ ಇಲ್ವಾ ನೀವು, ಹಾಗಾದ್ರೆ ಫ್ರೆಶ್ ಸೀಡಿಂಗ್ ಅಂತ ಕೊಡಿ. ಇಲ್ಲ ನಿಮ್ಮ ಬ್ಯಾಂಕ್ ಆಲ್ರೆಡಿ ಇದೆಯಾ, ಲಿಂಕ್ ಇದೆ, ಬ್ಯಾಂಕ್ ನ ಚೇಂಜ್ ಮಾಡ್ಕೋಬೇಕು, ಒಂದೇ ಬ್ಯಾಂಕ್ ಅಲ್ಲಿ ಎರಡು ಅಕೌಂಟ್ ಇದ್ದಾಗ ಈ ಆಪ್ಷನ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ಮೂಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಬೇರೆ ಬ್ಯಾಂಕ್ ಏನಾದ್ರು ಇದ್ರೆ ಮೂಮೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ, ಅಕೌಂಟ್ ನಂಬರ್ ಎಂಟರ್ ಮಾಡ್ಕೋಬೇಕಾಗುತ್ತೆ. ಒಂದು ನಿಮಿಷ ಸ್ನೇಹಿತರೆ, ನಾನು ಅಕೌಂಟ್ ನಂಬರ್ ಎಂಟರ್ ಮಾಡ್ತೇನೆ. ಇಲ್ಲಿ ಅಕೌಂಟ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಅಕೌಂಟ್ ನಂಬರ್ ಎಂಟರ್ ಮಾಡ್ಬಿಟ್ಟು ತಿರ್ಗಾ ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಅಕೌಂಟ್ ನಂಬರ್ ಎಂಟರ್ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಒಂದು ಕ್ಯಾಪ್ಚರ್ ಕೋಡ್ ಇದೆ, ಇದ್ರ ಮೇಲೆ ಕ್ಯಾಪ್ಚರ್ ಕೋಡ್ ನ ಯಾವ ತರ ಕೊಟ್ಟಿರ್ತಾರೋ ಅದನ್ನ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡೋದ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ, ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಗ್ರಿ ಟು ಅಂಡ್ ಕಂಟಿನ್ಯೂ ಅಂತ OTP ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೇಳುತ್ತೆ ಪ್ರೆಸ್ ಓಕೆ ಇನ್ಸಿಟ್ ಟು ರಿಕ್ವೆಸ್ಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡೋದನ್ನ ಪ್ರೊಸೆಸ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಸರ್ವರ್ ಇಶ್ಯೂ ಇಂದ ಆಗಿಲ್ಲ ಅಂತ ನಮಗೊಂದು ಮೆಸೇಜ್ ಶೋ ಆಯ್ತು. ಅದಾದ್ಮೇಲೆ ನಾವು ತಿರ್ಗಾ ಟ್ರೈ ಮಾಡಿದಾಗ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಶೋ ಆಗ್ತಾ ಇದೆ. ಅದು ಕೂಡ ಒಂದು ಸ್ಕ್ರೀನ್ ಶಾಟ್ ನ ಶೋ ಮಾಡ್ತಾ ಇದೆ, ನೋಡಬಹುದು. ಇವಾಗ ಚೆಕ್ ಮಾಡೋಣ, ಆಗಿದೆಯಿಲ್ಲ ಅಂತ ಚೆಕ್ ಮಾಡೋಣ. ತಿರ್ಗಾ ಆಧಾರ್ ಸೈಟ್ ಅಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ಮೈ ಆಧಾರ್ ಅಲ್ಲಿ ಬಂದ್ಬಿಟ್ಟು ಆಧಾರ್ ಸರ್ವಿಸ್ ಅಲ್ಲಿ ಬಂದ್ರೆ ಕೆಳಗಡೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ನೀವು ಆಧಾರ್ ನಂಬರ್ ನ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ಇಲ್ಲಿ ಕೆಳಗಡೆ ನೀವು ಒಂದು ಆಧಾರ್ ಕಾರ್ಡ್ ಎಂಟರ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದು ಇದು ಕ್ಯಾಪ್ಚರ್ ಕೋಡ್ ಕೊಟ್ಟಿರ್ತಾರೆ, ಅದನ್ನ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಲಾಗಿನ್ ವಿತ್ OTP ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು OTP ಬರುತ್ತೆ, OTP ನ ಎಂಟರ್ ಮಾಡ್ಕೊಳ್ಳಿ. OTP ಎಂಟರ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆಲ್ರೆಡಿ ಆಕ್ಟಿವ್ ಸೀಸನ್ ಅಂತಿದೆ, ಕ್ಲಿಯರ್ ಅಂತ ಕೊಟ್ಟು ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ಬ್ಯಾಂಕ್ ಸ್ಟೇಟಿಂಗ್ ಸ್ಟೇಟಸ್ ಅಂತ ನೋಡಬಹುದು ಸ್ನೇಹಿತರೆ. ಇಲ್ಲಿ ನೋಡಬಹುದು ನಿಮಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಅನ್ನೋದು ಚೇಂಜ್ ಆಗಿದೆ. ನಮ್ದು ಇನ್ಆಕ್ಟಿವ್ ಅಂತ ಇತ್ತು, ಆವಾಗಲೇ ICIC ಬ್ಯಾಂಕ್ ಇತ್ತು, ಇವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಜಿಸ್ಟರ್ ಆಗಿದೆ. ಮತ್ತೆ ಇಲ್ಲಿ ಆಕ್ಟಿವ್ ಅಂತ ಸ್ಟೇಟಸ್ ಕೂಡ ಶೋ ಆಗ್ತಾ ಇದೆ. ನೋಡಲ್ಲ ಸ್ನೇಹಿತರೆ, ಹೇಗೆ ಚೇಂಜ್ ಮಾಡೋದು ಅಥವಾ ಹೇಗೆ ಲಿಂಕ್ ಮಾಡೋದು ಅಂತ ಆಧಾರ್ ಕಾರ್ಡ್ ನ ಬ್ಯಾಂಕ್ ಅಕೌಂಟ್ಗೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ರೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸಿ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.